ನನ್ನ ಹೆಸರು ಗಂಗಿರೆಡ್ಡಿ ಅಂತಂದೇಳಿ, ಮಾಜಿ ನಗರಸಭಾ ಸದಸ್ಯರು, ಅಖಿಲ ಭಾರತೀಯ ಜನಗಣ ಒಕ್ಕೂಟದ ಸಂಚಾಲಕರು ಮತ್ತು ಸಂಸ್ಥಾಪಕರು. ನಾವು ಇವತ್ತು ಹೇಳೋದೇನಪ್ಪ ಅಂದರೆ, ಇವತ್ತು ಗವರ್ನರ್ಗೆ ಒಂದು ಮೆಮೊರಾಂಡಮ್ ಕಳಿಸಿದ್ದೀವಿ DC ಥ್ರೂ. ಯಾತಕ್ಕಪ್ಪ ಅಂದರೆ 2022ನೇ ಇಸ್ವಿನಲ್ಲಿ ನವಂಬರ್ನಲ್ಲಿ 20ನೇ ತಾರೀಕು SC/ST ಸಮಾವೇಶ ಇತ್ತು. ಆವತ್ತಿಗೆ ಶ್ರೀರಾಮುಲು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀರಾಮುಲು ಇದ್ದರು. ಅವ್ರು ಏನು ಮಾಡಿದಾರಪ್ಪ ಅಂದರೆ, ಒಂದು ಗೌರ್ಮೆಂಟ್ ವೆಹಿಕಲ್ ಮೇಲೆ ನಿಂತು ಅವರು ಕೈ ಇಸ್ಕೊಂತು ಅವರು ಮೆರವಣಿಗೆ ಮಾಡಿದ್ದಾರೆ. ಅದು ಗೌರ್ಮೆಂಟ್ ವೆಹಿಕಲ್ಲು, ಅದರಲ್ಲಿ ನ್ಯಾಷನಲ್ ಅಂತಮ್ ಒಂದೈತೆ, ನಮ್ಮ ಜಾತಿಯ ಪತಾಕ ಒಂದೈತೆ, ಅದ್ರ ಮೇಲೆ ನಿಂತಿದ್ದದಕ್ಕೆ ಅದು 1971 ಆ್ಯಕ್ಟ್ ಪ್ರಕಾರ ನೀವು ಚರ್ಯೆ ತೊಗೊಳ್ರಿ ಅಂತಂದೇಳಿ ಇವತ್ತೇನು ಗವರ್ನರ್ ಇದ್ದಾರೋ ಅವ್ರಿಗೆ ಎಲ್ಲರಿಗೆ ನಾನು ಕಳಿಸಿದ್ದೀನಿ. ರಾಷ್ಟ್ರಪತಿ ಮೊದಲು ಮಾಡ್ಕೊಂಡು, ಪ್ರೈಮ್ ಮಿನಿಸ್ಟರ್ಗೆ ಮೊದಲು ಮಾಡ್ಕೊಂಡು, ಎಲ್ಲರಿಗೆ ಕಳಿಸೋರಿಗೆಲ್ಲರೂ ಕಳಿಸಿ ಮತ್ತೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಈಗಿರೋ ಗವರ್ನರ್ಗೆ ನೀವು ಪರ್ಮಿಷನ್ ಕೊಡ್ರಿ, ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಅಂತಂದರೆ ಒಬ್ಬರು ನನಗೆ ರಿಪ್ಲೈ ಕೊಡಲಿಲ್ಲ, ಏನಿಲ್ಲ. ಇವತ್ತು ಯಾರೋ ಒಬ್ಬರು ನಮ್ಮಂಥವರು CMನ ಮೇಲೆ ಒಂದು ಅಲಿಗೇಷನ್ ಕೊಟ್ಟರೆ, ಅದ್ರ ಬಗ್ಗೆ ಬೆಳಿಗ್ಗೆ ಕೊಟ್ಟರೆ ಸಾಯಂಕಾಲ ನೀವು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಇವರು ಗವರ್ನರು. ಆದ ಕಾರಣ ಇವತ್ತು ಅದಕ್ಕೆ 140 ಮಂದಿ ಕೋಟಿ ಜನಸಂಖ್ಯೆಗೆ ಇವರು ಅವಮಾನ ಮಾಡಲಿದ್ದಾಗ ಚರ್ಯೆ ತಗೊಂಡಿದ್ರೆ ಇವರು ಒಬ್ಬರು ಕೊಟ್ಟಿದ್ದದಕ್ಕೆ ನೀನು ಹೆಂಗೆ ಚರ್ಯೆ ತಗೊಂಡೆ? ನೀನು ಕಾನೂನುಬದ್ಧವಾಗಿ ಇದೆಯಾ ನೀನು? ಅದ್ರ ಮೇಲೆ ಇವತ್ತು ಗವರ್ನರ್ ಆಗಿ ಇಲ್ಲಿದ್ದರೆ ನೀನು ಪಾರ್ಟಿ ಪರವಾಗಿ ನೀನು ಕೆಲಸ ಮಾಡ್ತಾ ಇದೀಯ ಅಂತ ನಾನು ಕೇಳ್ತಾ, ಇವತ್ತು ಮತ್ತೆ ಒಂದು ನೀವು ಸೂಕ್ತ ಕ್ರಮ ತಗೊಳ್ಳಬೇಕು. ಇಲ್ಲಿದ್ದರೆ ನಾನು ಕಾನೂನು ಕ್ರಮಕ್ಕೆ ನಾನು ಮರಿ ಆಗ್ತೀನಿ. ಯಾರೇ ಆಗಲಿ ಇವತ್ತು ಕಾನೂನು ನೀವು ತಗೊಂಡಿದ್ರೆ ಇವತ್ತು ಇದ್ರ ಬಗ್ಗೆ 140 ಕೋಟಿ ಮಂದಿಗೆ ಇವತ್ತು ಅವಮಾನ ನಮಗೆ. ಇವತ್ತು ಒಬ್ಬರಿಗೆ ನೀನು ಅವಮಾನ ಕೊಟ್ಟು ನೀನು ಶೋಕಾಸ್ ನೋಟಿಸ್ ಕಟ್ಟಿ ನೀನು ಆ ಸ್ಥಾನದಲ್ಲಿ ಕುಂತಾಗ ರಾಜ್ಯಾಂಗ ಬದ್ಧವಾಗಿ ಇರಬೇಕು ನೀನು, ಒಂದು ಪಾರ್ಟಿ ಪರವಾಗಲ್ಲ ಅಂತಂದೇಳಿ ನಾನು ಇವತ್ತು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಇವತ್ತಿಗೆ ಗವರ್ನರ್ಗೆ ಕಳಿಸಿದ್ದೀನಿ. ಇದ್ರ ಮೇಲೆ ಚರ್ಯೆ ತಗೋಬೇಕು. ಇಲ್ಲಪ್ಪ ಅಂತ ಅಂದರೆ ನಾವು ಕಾನೂನು ಮೊರೆ ಹೋಗ್ತೀವಿ. ಯಾರ ಮೇಲೆ ಏನು ತಗೋಬೇಕು ಚರ್ಯೆ ಅಂಬೋದು ಕಾನೂನು ಮೊರೆ ಹೋಗ್ತಾ ಇದ್ದೀವಿ. ಇಷ್ಟು ಮಾತ್ರ ಬಂದು ಇವತ್ತು ಮತ್ತೆ ಕಳಿಸಿದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.